ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಕರಾವಳಿಯಲ್ಲಿ ಇವರ ಹೆಸರನ್ನ ಕೇಳದವರೇ ಇಲ್ಲ. ಕಾರಣ ತಾವಾಯ್ತು, ತಮ್ಮ ಉದ್ಯಮ ಆಯ್ತು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋರಲ್ಲ. ತಮ್ಮ ದುಡಿಮೆಯಲ್ಲಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಸಂಕಲ್ಪ ಅವರದ್ದು. ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಎಚ್.ಎಸ್. ಶೆಟ್ಟಿ ಅವರು ಪ್ರತಿ ವರ್ಷ ಒಂದಲ್ಲ ಒಂದು ಜನ ಮೆಚ್ಚುವಂತಹ ಕಾರ್ಯಕ್ಕೆ ಸಾಕ್ಷಿಯಾಗ್ತಾರೆ. ಇಂದು ಸಹ ಮತ್ತೊಂದು ಗಮನವನ್ನು ಸೆಳೆಯುವಂತಹ ಕಾರ್ಯದಲ್ಲಿ ಸುದ್ದಿ ಹಾಕಿದ್ದಾರೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತೊಂದು ಮಾನವೀಯ ಕಾರ್ಯ ಸಮಾಜಕ್ಕೆ ಅರ್ಪಣೆಯಾಯಿತು. ಅದರ ರೂವಾರಿ ಬೇರೆ ಯಾರೂ ಅಲ್ಲ, ಕುಂದಾಪುರದ ಪ್ರಖ್ಯಾತ ಉದ್ಯಮಿ ಡಾಕ್ಟರ್ ಎಚ್.ಎಸ್. ಶೆಟ್ಟಿ. ಎಚ್.ಎಸ್. ಶೆಟ್ಟಿ ಬೇರೆ ಉದ್ಯಮಿಗಳಂತಲ್ಲ, ತಮ್ಮ ದುಡಿಮೆಯಲ್ಲಿ ಬಂದಂತಹ ಆದಾಯದಲ್ಲಿ ಸ್ವಲ್ಪ ಭಾಗವನ್ನ ಸಮಾಜಮುಖಿ ಕಾರ್ಯಗಳಿಗೆ ಮೀಸಲಿಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಏನಾದರೂ ಮಾಡಬೇಕು ಅನ್ನುವಂತಹ ಸಂಕಲ್ಪ ಮಾಡಿದ್ರು. ಆಗ ಎಚ್.ಎಸ್. ಶೆಟ್ಟಿಯವರಿಗೆ ನೆನಪಿಗೆ ಬಂದವರೇ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊರಗ ಸಮುದಾಯದ ಬಡ ಜನರು. ಬಡ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವಂತಹ ಮಹತ್ವದ ಕಾರ್ಯಕ್ಕೆ ಕಳೆದ ವರ್ಷ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇಂದು ಸುಸಜ್ಜಿತವಾಗಿ ನಿರ್ಮಿಸಿದ ಮನೆಗಳನ್ನ ಪೇಜಾವರ ಶ್ರೀಗಳು ಸೇರಿದಂತೆ ಗಣ್ಯಮಾನ್ಯರ ಸಮ್ಮುಖದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅರ್ಪಿಸಿದರು. ಕುಂದಾಪುರ ತಾಲೂಕಿನ ಉಳ್ಳೂರು ಎಂಬಲ್ಲಿ ಕೊರಗ ಸಮುದಾಯದ 14 ಕುಟುಂಬಗಳಿಗೆ ಮನೆಗಳನ್ನು ಹಸ್ತಾಂತರ ಮಾಡುವ ಮಹತ್ವಪೂರ್ಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಡಾಕ್ಟರ್ ಎಚ್.ಎಸ್. ಶೆಟ್ಟಿಯವರು ಮಾತನಾಡಿ, ನಾನು ದುಡಿದಂತಹ ಸ್ವಲ್ಪ ಪ್ರಮಾಣವನ್ನ ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ 18 ವರ್ಷಗಳ ಹಿಂದೆ ಟ್ರಸ್ಟ್ ಆರಂಭಿಸಿದ್ದೆ. ಪೇಜಾವರ ಶ್ರೀಗಳ ಪ್ರೇರಣೆಯಿಂದ ಕೊರಗ ಸಮುದಾಯಕ್ಕೆ ಮನೆ ಕಟ್ಟಿಕೊಡಲು ತೀರ್ಮಾನವನ್ನ ಮಾಡಿದ್ವಿ ಅಂತ ಮಾತನಾಡಿದ್ರು. ಕಳೆದ 2 ವರ್ಷದಿಂದ ಈ ಮನೆ ಕಟ್ಟುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಮೊದಲನೇದಾಗಿ ಮುರಳಿ ಕಡೇಕರ್ ಅವರ ಯಕ್ಷಗಾನ ಕಲಾರಂಗದಲ್ಲಿ ಯಕ್ಷಗಾನದ ಕಲಾವಿದರ ಮಕ್ಕಳಿಗೆ ಅವರು ಮನೆ ಕಟ್ಟಿಸ್ತಾ ಇದ್ದರು. ಅವ್ರದ್ದು ಮೊದಲನ ಹಂತದಲ್ಲಿ 5 ಮನೆಯನ್ನು ನಾನು ಪ್ರಯೋಜನ ಮಾಡಿದ್ದೆ. ಅದರಿಂದ ನನಗೆ ಈ ಮನೆ ಕಟ್ಟೋದು ಎಷ್ಟು ಉತ್ತಮವಾದ ಕೆಲಸ ಅನ್ನೋದು ಗೊತ್ತಾಯಿತು. ನಂತರ ಸ್ವಾಮೀಜಿ ಅಂದರೆ ಪೇಜಾವರ ಸ್ವಾಮೀಜಿಯವರ ಪ್ರೇರಣೆಯಿಂದ ನಾವು 100 ಮನೆ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಅದರಲ್ಲಿ 28 ಮನೆ ಈ ದಿನದವರೆಗೆ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದ 72 ಮನೆ 2 ವರ್ಷದಲ್ಲಿ ಮಾಡಿಕೊಡ್ಬೇಕನ್ನುವಂಥ ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಪೇಜಾವರ ಶ್ರೀ ವಿಶ್ವಪ್ರಸನ್ನ ಶ್ರೀಪಾದರು ಆಶೀರ್ವಚನ ನೀಡಿ ಕಳೆದ 2 ವರ್ಷಗಳಲ್ಲಿ ಡಾಕ್ಟರ್ ಎಚ್.ಎಸ್. ಶೆಟ್ಟಿಯವರು 28 ಮನೆಗಳನ್ನು ನಿರ್ಮಿಸಿ ಕೊರಗ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಇನ್ನು 32 ಮನೆಗಳನ್ನು ನಿರ್ಮಿಸಿಕೊಡಲಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಹಾಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆದಿದ್ದು, ಇನ್ನೇನಿದ್ದರೂ ರಾಮರಾಜ್ಯ ನಿರ್ಮಾಣ ಮಾಡುವಂತಹ ಕೆಲಸ ಮಾತ್ರ ಬಾಕಿ ಇದೆ. ಆ ನಿಟ್ಟಿನಲ್ಲಿ ಇಂದು ಮನೆಗಳನ್ನು ನಿರ್ಮಿಸಿಕೊಡಲಾಗಿದ್ದು, ಇದು ಶ್ರೀರಾಮನಿಗೆ ಅರ್ಪಿತ ಎಂದರು. ನಾವು ಇವತ್ತು ನೇರವಾಗಿ ಇಲ್ಲಿಂದ ಅಯೋಧ್ಯೆಗೆ ತೆರಳುತ್ತಾ ಇದ್ದೇವೆ. ನಾವು ಇವತ್ತು ಇಲ್ಲಿ ಬಂದದ್ದು ನಮ್ಮ ಎಚ್.ಎಸ್. ಶೆಟ್ಟರು ಏನೊಂದು ಇಷ್ಟು ಗೃಹಗಳ ಇದು ಇವತ್ತಿಗೆ 28 ಗೃಹಗಳ ನಿರ್ಮಾಣ ನಡೆದು ಇವತ್ತು ಸಮರ್ಪಿತವಾಗ್ತಾ ಇದೆ. ಜನಾರ್ದನಿಗೆ ಸಮರ್ಪಿತವಾಗ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಆಗೋಯ್ತು. ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಏನು? ಇನ್ನು ರಾಮ ರಾಜ್ಯದ ಕಲ್ಪನೆ ಅದು ಸಾಕಾರ ಆಗುವಂತಹದ್ದು. ಆ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ ನಮ್ಮ ರಾಜೀವ್ ಶೆಟ್ಟರ ಮೂಲಕ. ಸಂಸದ ಬಿ.ವೈ. ರಾಘವೇಂದ್ರ ಮಾತನಾಡಿ, ಪೇಜಾವರ ಶ್ರೀಗಳು ನೀವು ರಾಮನ ಸೇವೆ ಮಾಡುವುದಾದರೆ ಕಡು ಬಡವನಿಗೆ ಮನೆ ಕಟ್ಟಿಕೊಡಿ ಅಂತ ಹೇಳಿದ ಏಕೈಕ ಮಾತಿಗೆ ಬದ್ಧವಾಗಿ ಡಾಕ್ಟರ್ ಎಚ್.ಎಸ್. ಶೆಟ್ಟಿಯವರು 100 ಮನೆಗಳನ್ನು ಕೊರಗ ಸಮುದಾಯಕ್ಕೆ ಕಟ್ಟಿಕೊಡುವಂತಹ ಭರವಸೆ ನೀಡಿದರು. ಅದರಲ್ಲಿ 24 ಮನೆಗಳು ಸಾಕಾರಗೊಂಡಿವೆ. ಈ ಮನೆಗಳನ್ನು ಕಟ್ಟಿಕೊಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಶೆಟ್ಟಿಯವರು ಯಾರೂ ಕೂಡ ಮತಾಂತರ ಆಗಬಾರದು ಅನ್ನುವಂತಹ ಏಕಮಾತ್ರ ಷರತ್ತನ್ನ ವಿಧಿಸಿ ಕನಸಿನ ಮನೆ ಕಟ್ಟಿಕೊಟ್ಟಿರುವುದು ಹೆಮ್ಮೆಯ ವಿಷಯವಾಗಿದೆ. ಇಂತಹ ನಿರ್ಧಾರಗಳು ನಮಗೆ ಮೇಲ್ಪಂಕ್ತಿ ಹಾಕಿಕೊಡುತ್ತೆ ಎಂದರು. ಇವತ್ತು ಆ ತಾಯಿಯ ಪರಿಕಲ್ಪನೆಯನ್ನ ಮಗನಾಗಿ ಹಿರಿಯರಾಗಿ ಶೆಟ್ಟಿಯವರು ಈ ಒಂದು ಕಾರ್ಯವನ್ನ ಇವತ್ತು ಕೂಡ ಒಂದು ಕೊರಗರಿಗೆ ಬಡವರಿಗೆ 100 ಸೂರುಗಳನ್ನ ಕಟ್ಟಬೇಕು ಅಂತೇಳಿ ಸಂಕಲ್ಪನ ಮಾಡಿರೋದು ಇದು ನಮಗೆಲ್ಲರೂ ಕೂಡ ಒಂದು ಮಾದರಿಯಾದಂಥ ಕಾರ್ಯಕ್ರಮ. ಮತ್ತೆ ಭಾರತೀಯ ಒಂದು ಸಂಸ್ಕೃತಿಯ ಒಂದು ಶಕ್ತಿಯನ್ನು ಕೂಡ ಪ್ರತಿಬಿಂಬಿಸ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ಅವ್ರ ಮೈ ಮೇಲೆ ಅವ್ರು ಬಂದಾಗ ನಮ್ಮ ಸಂತೋಷ್ ತಮಾಷೆ ಮಾಡಿದ್ರು. ಇನ್ನೊಬ್ರು ಮನೆ ಗೃಹ ಪ್ರವೇಶಕ್ಕೆ ಉಳಿದಂಥ ತಾಯಿಂದರು ಹೊಸ ಬಟ್ಟೆ ಹಾಕೊಂಬಂದಿದ್ದು ಒಂದು ವಿಶೇಷ ಅಂತೇಳಿ ತಮಾಷೆ ಮಾಡ್ತಾ ಇದ್ರು.
ಒಟ್ಟಾರೆ ಅಪರೂಪದ ಮಾನವೀಯ ಕಾರ್ಯವೊಂದಕ್ಕೆ ಕುಂದಾಪುರ ಇಂದು ಸಾಕ್ಷಿಯಾಯಿತು. ಜಯಂತ್ ಐತಾಳ್, ಪವರ್ ಟಿವಿ, ಉಡುಪಿ.